ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರುತ್ತಾ ಇಂದು ಮಧ್ಯಾಹ್ನದಲ್ಲಿ ಪತ್ರಿಕಾಗೋಷ್ಠಿ ವಿವರ 11 ಈ ಸರ್ಕಾರ ಏನು ಮಾಡಿದೆ ಅಂದ್ರೆ ಈ ಸರ್ಕಾರದ ನ್ಯೂನತೆಗಳನ್ನು 11 ಅಂಶಗಳ ಮೂಲಕ ನಿಮ್ಮ ಮುಂದೆ ಇಡಲು ಇಚ್ಛಿಸಿಪಡುತ್ತೇನೆ. ಮೊದಲನೇದಾಗಿ ಶ್ರೀ ನಾಗಮೋಹನ್ ದಾಸ್ ವರದಿಯ ಸಲ್ಲಿಸಿದ ತರುವಾಯ ಕರೆದಿರುವ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಆಗಸ್ಟ್ 19ರಂದು ಮುಂದೂಡಿತು. ನಾಗಮೋಹನ್ ದಾಸ್ ಅವರ ವರದಿ 16ನೇ ತಾರೀಕಿಗೆ ನಾವು ಅನುಷ್ಠಾನ ಮಾಡ್ತೀವಂತ ಸರ್ಕಾರದವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದರು. ಕೊಟ್ಟ ನಂತರ ಮೀನಾಮೇಷ ಎಣಿಸಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಮುಂದೂಡಬೇಕಂತ ತಿಳ್ಕೊಂಡು ಈ ಸಚಿವ ಸಂಪುಟವನ್ನು ಮತ್ತೆ 19ಕ್ಕೆ ಮುಂದೂಡಲಾಗಿತ್ತು. ಅದೇ ರೀತಿಯಾಗಿ ಇದು 12 ಅಂಶಗಳನ್ನು ಒಳಗೊಂಡದ. ಈ 12 ಅಂಶಗಳನ್ನು ನಾನು ಓದಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಯೋಗದ ಕಾರ್ಯಕಲಾಪದಲ್ಲಿ ಒಂದೇ ಗುಂಪಿನ ಅಧಿಕಾರಿಗಳು ಕಾರ್ಯನಿರ್ವಹಿಸಿದ್ದಾರೆ. ಈಗ ಅದೇ ಜನರು ವರದಿಯ ಬಗ್ಗೆ ತಕರಾರು ತೆಗೆದು ಸಂಪುಟ ಉಪಸಮಿತಿ ರಚಿಸಿರುವ ಹುನ್ನಾರ ಹಿಂದೆ ಸಕ್ರಿಯವಾಗಿದೆ. ಒಂದೇ ಗುಂಪಿನವರು ಅಂದ್ರೆ ನಾಗಮೋಹನ್ ದಾಸ್ ವರದಿ ಮಾಡಾಗ ಬಿಜೆಪಿಯವರು ಯಾರೂ ಇದ್ದಿದ್ದಿಲ್ಲ, ಕಾಂಗ್ರೆಸ್ ಸರ್ಕಾರದವರೇ ಇದ್ರಿ, ಕಾಂಗ್ರೆಸ್ ಪ್ರಭಾವಿ ಸಚಿವರೇ ಇದ್ರಿ. ನಮ್ಮ ಇನ್ನೊಂದು ಜಾತಿಯ ಏನಂತಂದ್ರೆ ಸಚಿವರೇ ಇದ್ದರು, ಅದ್ರಾಗ ನಾವ್ಯಾರೂ ಕೈ ಆಡಿಸಿಲ್ಲ. ಅವರೇ ಇದ್ದಂಥವ್ರು ನಾಗಮೋಹನ್ ದಾಸ್ ವರದಿನೂ ಅವರೇ ರಚನೆ ಮಾಡಿದವರು ಈಗ ಯಾಕೆ ಅದಕ್ಕೆ ತಕರಾರ? ನಂದು ಪ್ರಶ್ನೆ. ನಮ್ಮವ್ರು ಯಾರೂ ಇಲ್ಲ, ನೀವೇ ಮಾಡಿದಂಥ ನಾಗಮೋಹನ್ ದಾಸ್ ಅವರಿಗೆ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಮಾದಿಗರಿಗೆ ಅಂದ್ರೆ ಎಡಗೈಯವರಿಗೆ ಹೆಚ್ಚು ಕೊಡ್ತೀನಿ, ಪಾಲು ಹೆಚ್ಚು ಹೋಗುತ್ತಾ ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಟುಕೊಂಡು ಈಗೇನು ಹುನ್ನಾವರ ನಡೆದಂದ್ರೆ ಈ ಸಮಿತಿ ನಾಗಮೋಹನ್ ದಾಸ್ ಸಮಿತಿಯನ್ನು ಮುಂದೂಡಬೇಕು ಅನ್ನೋದು ಒಂದು. ಎರಡನೇದಾಗಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸ್ಸಿನ ಆದಿ ಕರ್ನಾಟಕ ಜನಸಂಖ್ಯೆ 1,47,199 ಅದರ. ಆದಿ ದ್ರಾವಿಡ ಜನಸಂಖ್ಯೆ 3,20,641 ಅದರ. ಆದಿ ಕರ್ನಾಟಕ ಜನಸಂಖ್ಯೆ 7,114 ಅದರ. ಇದನ್ನು ಈ ಪ್ರವರ್ಗದಲ್ಲಿ ಗುರುತಿಸಲಾಗಿದೆ. ಅಂದ್ರೆ ನಮ್ಮ ಜಾತಿಯ ಜನಸಂಖ್ಯೆ ಎಡ ಪಂಗಡದವರ ಜನಸಂಖ್ಯೆಯನ್ನು ಕಡಿಮೆ ಮಾಡುವಗೋಸ್ಕರವಾಗಿ ಇವರು ಅವ್ರೇನ್ ಮಾಡ್ಯಾರ ಅಂದ್ರೆ ಜನಸಂಖ್ಯೆಯನ್ನು ವರ್ಗೀಕರಣ ಮಾಡುವಲ್ಲಿ ವ್ಯತ್ಯಾಸಗಳನ್ನು ಮಾಡಿ ನಮಗೆ ತೋರಿಸ್ತಾರೆ. ನಮ್ಮದೇನು ಯಾವುದೇ ವ್ಯತ್ಯಾಸವಾಗಿಲ್ಲ, ನಾವು ಕರೆಕ್ಟ್ ಇದೀವಿ. ಜನಸಂಖ್ಯೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರುವುದರಿಂದ ಇನ್ನೋರ್ವರು ಏನಾಗ್ಯದಪ್ಪ ಅಂದ್ರೆ ಇವ್ರನ್ನ ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ಈ ಜಾತಿಗಳನ್ನು ABCD ವರ್ಗದಲ್ಲಿ ಮಾಡಿತು. ಮುಂದೆ ಈ ಪ್ರವರ್ಗದಲ್ಲಿ ಗುರುತಿಸಲಾಗಿದೆ. ಈಗ ಸಿ ಗುಂಪಿನ ಇಡಿಯಾಗಿ ಈ ಗುಂಪಿಗೆ ಸೇರಿಸಿ ಹುನ್ನಾವರ ನಡೆದಿದೆ. ಈ ಗುಂಪಿನಲ್ಲಿ ಮೂಲ ಜಾತಿ ಏನಂದ್ರೆ ಆದಿ ದ್ರಾವಿಡ ಎಂದು ಗುರುತಿಸಿದವರು 3,20,441 ಜನರಿದ್ದಾರೆ. ಇದರಲ್ಲಿ ಬಹುತೇಕ ಜನರು ಪೌರ ಕಾರ್ಮಿಕರ ವೃತ್ತಿಯಲ್ಲಿ ಇದ್ದವರು, ಎಡಗೈಗೆ ಸಂಬಂಧಪಟ್ಟ ಜಾತಿಯವರು ಅಂತ ಹೇಳಲಿಕ್ಕೆ ನಾನು ಇಚ್ಛಾಪಡ್ತೀನಿ ಬಂಧುಗಳೇ. ಮೂರನೇ ಅಂಶ ಎಂದರೆ ಸರ್ಕಾರದ ವಿಳಂಬ ನೀತಿ ಸಮಾಜದ ನಮ್ಮ ಸೋದರ ಗುಂಪಿನವರು ಅಂದ್ರೆ ಬಲಗೈ ಗುಂಪಿನವರು. ನಾವು ಅವ್ರಿಗೆ ಯಾರು ಕ್ರಿಟಿಸಿಸಮ್ ಮಾಡಂಗಿಲ್ಲ, ಅವ್ರಿಗೆ ಯಾರಿಗೂ ನಾವೇನು ಬೇಯುವಂಗಿಲ್ಲ. ಪ್ರದರ್ಶನಕ್ಕೆ ಇಳಿದು ಒಳ್ಳೆಯ ಬೆಳವಣಿಗೆಯನ್ನು ಸರ್ಕಾರದಲ್ಲಿ ಪ್ರಭಾವಿ ಸಚಿವರೇ ತಮ್ಮವರೇ ಇದ್ದರು ಅನಗತ್ಯವಾಗಿ ಬೀದಿ ಇಳಿದು ದೇಶ ಭಾಷಣ ಮಾಡುವುದು ಪರಸ್ಪರ ಅಂತರ ಹೆಚ್ಚು ಮಾಡುತ್ತದೆ. ಈ ಬೆಳವಣಿಗೆಯಲ್ಲಿ ಹಿಂದೆ ಇದ್ದಾರೆ ಎಂದು ಮಾಹಿತಿಗಳು ಬಂದಿದೆ. ಇದೊಂದು ಆತಂಕಕಾರಿ ಬೆಳವಣಿಗೆ. ಯಾಕಂದ್ರೆ ನಮ್ಮವರೇ ಸರ್ಕಾರದವರು ಅವರೇ ಇದ್ದು ಈ ನಾಗಮೋಹನ್ ದಾಸ್ ಸಂಪುಟವನ್ನು ವರದಿ ಮಾಡಿದಾಗ ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಅದ. ನಾಲ್ಕನೇದಾಗಿ ಸಿದ್ದರಾಮಯ್ಯ ಸರ್ಕಾರ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆದಾಗಲೂ ಇದೇ ವಿಳಂಬ ದ್ರೋಹ ಚಾಳಿ ನಡೆಸಿದರು. ಈಗಲೂ ಅದನ್ನೇ ಮುಂದುವರಿಸುತ್ತಾರೆ. ನಮ್ಮ ನೇರ ಆರೋಪವೇನೆಂದರೆ ಸಿದ್ದರಾಮಯ್ಯನವರು ಮೂರು ಸಚಿವರ ಕೈಗೊಂಬೆ ಆಗಿದ್ದಾರೆ ಎಂಬುದು. ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಪ್ರಭಾವಿ ಸಚಿವರ 3 ಕೈಗೊಂಬೆ ಆಗಿ ಅವ್ರಿಗೆ ಯಾವುದೇ ರೀತಿ ಮಾಡಲಾಕ ತಾಕತ್ತಿಲ್ಲ. ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಅದೇ ನೆರೆ ರಾಜ್ಯಗಳಲ್ಲಿ ಆಯೋಗ ರಚನೆ ಮಾಡಿ ಈಗಾಗಲೇ ಅನುಕಂಪ ಆಧಾರ ಮೇಲೆ 6% ಅವ್ರಿಗೆ ಕೊಟ್ಬಿಡ್ತು. ಆದ್ರೆ ನಮ್ಮ ಸರ್ಕಾರದವರು ಯಾಕೆ ಮೀನಾಮೇಷ ಎಣಿಸ್ತಾರ? ಮಾನ್ಯ ಸಿದ್ದರಾಮಯ್ಯನವರಿಗೆ ನೇರವಾಗಿ ಪ್ರಶ್ನೆ ನಾ ಕೇಳೋದೇನೆಂದರೆ, ನಿಮ್ಮಲ್ಲಿ ಗಡಸ್ತನ ಬೇಕು. ಬೇರೆ ಸಚಿವರ ಮಾತು ಕೇಳ್ಕೊಂಡು ನೀವೇನ್ ಮಾಡ್ತೀರಿ ಅಂತಂದ್ರೆ ಅದನ್ನ ಮುಂದೂಡಾಕ ಪ್ರಯತ್ನ ಪಡಾಕತ್ತೀರಿ. ನೆಕ್ಸ್ಟ್, ಸಚಿವ ಸಂಪುಟ ಸಭೆಯನ್ನು ಮುಂದೆ ಹಾಕಿ ಎಲ್ಲಾ ಜಾತಿಗಳು ಉಪಜಾತಿಗಳಲ್ಲಿ ನೇರ ಸಂಘರ್ಷ ಹಿಡಿತಾರೆ. ಅಂದ್ರೆ ಏನೈತಿ, ಎಲ್ಲಾ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲರನ್ನೂ ಬೀದಿ ಇಳಿಸಿಬಿಡೋದು, ನೈವೇನ್ಯ ಹೊಡೆದಾಡಿ ಅನ್ನುವಂತ ಒಂದು ವಿಚಾರವನ್ನು
ಸಿದ್ದರಾಮಯ್ಯನವರು ಹೇಳ್ತಾರೆ. ಮುಂದೆ ನಮ್ಮದು ಚಿತ್ರದುರ್ಗ ಡಿಕ್ಲರೇಷನ್ ಎಂಬ ಕೊಚ್ಚಿಕೊಂಡಿದ್ದು ಸಿದ್ದರಾಮಯ್ಯನವರು ಮೊದಲು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ನಿರ್ಣಯ ಘೋಷಿಸುವುದಕ್ಕಾಗಿ ಸಿದ್ದರಾಮಯ್ಯನವರು ಹೇಳಿ 2 ವರ್ಷ 3 ತಿಂಗಳಾಯಿತು. ಸಿದ್ದರಾಮಯ್ಯನವರ ಸರ್ಕಾರ ಚಿತ್ರದುರ್ಗದಲ್ಲಿ ಡಿಕ್ಲರೇಷನ್ ಕೊಟ್ಟರು ನಮ್ಮ ಹೋರಾಟಗಾರರ ಮುಂದೆ. ಇಲ್ಲ, ನಮ್ಮ ಸರ್ಕಾರ ಬಂದಗಳೇ 2 ವರ್ಷದಲ್ಲಿ ನಿಮ್ಮದು ನಮ್ಮ ಸರ್ಕಾರ ಬಂದ ತಕ್ಷಣನೇ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ ಈಗ 2 ವರ್ಷ 3 ತಿಂಗಳಾಯ್ತು, ಮಗ್ಗಲಕ್ಕಿಟ್ಟು ಮಲ್ಕೊಳಕತ್ಯಾರ. ಮತ್ತು ಮುಂದೆ ಸಿದ್ದರಾಮಯ್ಯನವರು ಕಾಂತರಾಜ ಆಯೋಗದ ವರದಿ ಹೆಸರಿನಲ್ಲಿ 150 ಕೋಟಿ ರೂಪಾಯಿಯನ್ನು ಮುಳುಗಿಸಿದರು. ಈಗ ನಾಗಮೋಹನ್ ದಾಸ್ ವರದಿಯನ್ನು ನಮ್ಮ ಮೂಗಿನ ನೆರೆಗೆ ತಿದ್ದುಪಡಿ ಮಾಡಿಕೊಳ್ಳುವುದು ಹುನ್ನಾವರ ನಡೆದಿದೆ. ಅಂದರೆ ನಮ್ಮ ಈ ನಾಗಮೋಹನ್ ದಾಸ್ ಅವರು ವರದಿಯನ್ನು ತಿದ್ದುಪಡಿ ಮಾಡಬೇಕು ಅನ್ನುವಂಥ ಹುನ್ನಾವರೂ ನಡೆದಿದೆ. ಇದೆಲ್ಲ ಅಧ್ಯಯನ ಮಾಡಿ ಮಾಧುಸ್ವಾಮಿ ವರದಿ ಬಲ ಗುಂಪಿಗೆ 5 ಗೋವಿ ಬಂಜಾರ ಗುಂಪಿಗೆ 4.5 ಮೀಸಲಾತಿ ನಿಗದಿಪಡಿಸಲಾಗಿತ್ತು. ಬಿಗುಮಾನ ಬಿಟ್ಟು ರಾಜ್ಯ ಸರ್ಕಾರ ಮಾಧುಸ್ವಾಮಿ ವರದಿಯನ್ನೇ ಜಾರಿಗೆ ಮಾಡುವುದು ಒಳ್ಳೆಯದು. ಇಲ್ಲವಾದರೆ ಎಲ್ಲ ಆಯೋಗಗಳು ಹೇಳುವಂತೆ ಮಾದಿಗರೇ 6% ಪ್ರತ್ಯೇಕ ಮೀಸಲಾತಿ ಕೊಟ್ಟು ಉಳಿದಿದ್ದನ್ನು ನಿಧಾನಗತಿಯಲ್ಲಿ ಮಾಡಬಹುದು. ಅಂದರೆ ನಮ್ಮ ಆಯೋಗದ ನಾವೇನು ಹೇಳ್ತೀವಿ, ಮಾಧುಸ್ವಾಮಿ ವರದಿಯನ್ನು ಕೊಟ್ಟಿತ್ತಲ್ಲ 6%, ಅದನ್ನು ನಮಗೆ ಕೊಟ್ಬಿಡಿ ಸ್ವಾಮಿ, ಅದನ್ನು ಕೊಟ್ಟ ಮುಂದೆ ನೀವು ಯಾವಾಗಾರ ಮಾಡ್ರಿ, ನಮ್ಮ ವರದಿಯನ್ನು ನಮ್ಮ ಬರ್ತಕ್ಕಂಥ ಪಾಲು ನಮ್ಗೆ 6% ಕೊಟ್ಬಿಡಿ, ನಾವು ಯಾರನ್ನೂ ಕೇಳಂಗಿಲ್ಲ, ಮುಂದೆ ಅವ್ರದ್ದು ಯಾವಾಗಾರ ಮಾಡ್ರಿ. ನೆಕ್ಸ್ಟ್ 11ನೇದಾಗಿದೆ, ಒಳ ಮೀಸಲಾತಿ ಜಾರಿಗೆ ಆಗುವವರೆಗೆ ಉದ್ಯೋಗ ಅವಕಾಶಗಳನ್ನು ಬಂದ್ ಮಾಡುವುದರಿಂದ ಎಸ್ ಸಿ ಅಲ್ಲದ ಅಂದ್ರೆ ಸಮಾಜಗಳಿಗೂ ಸಿದ್ದರಾಮಯ್ಯನವರು ವಿಳಂಬ ಧೋರಣೆ ಬಗ್ಗೆ ರೋಸಿ ಹೋಗಿಸಿ ಉದ್ಯೋಗ ಅವಕಾಶಗಳನ್ನು ನಿಲ್ಲಿಸಿ ಎಲ್ಲ 3 ಗುಂಪಿನ ದಲಿತರನ್ನು ಬೀದಿಗೆ ಬರುವಂತೆ ಮಾಡುವುದು. ಅಂದ್ರೆ ಸಿದ್ದರಾಮಯ್ಯನವರ ತಲೆಯಾಗಿ ಏನೈತೆ ಅಂತಂದ್ರೆ, ನಾವು ಈಗ ನೇಮಕಾತಿಯನ್ನು ಬಂದ್ ಮಾಡಿದೀವಿ ಅಂತಂದ್ರ ಮುಂದೆ ಏನು ಹೇಳೋದು, ಸಿದ್ದರಾಮಯ್ಯನವರು ಏನು ಹೇಳ್ತಾರಂತಂದ್ರೆ, ಇಲ್ಲ ಅವರು ಸ್ಟ್ರೈಕ್ ಮಾಡಕತ್ತಾರ, ನಾವು ಯಾವುದೇ ನೇಮಕಾತಿಗಳನ್ನು ಮಾಡೋದಿಲ್ಲ, ಅದಕ್ಕೆ ಎಲ್ಲ ಸಮಾಜದವರು ಕೂಡಿ ಮತ್ತೊಂದು ಹೋರಾಟ ಮಾಡ್ರಿ ಅನ್ನುವಂಥ ಉದ್ದೇಶ ಐತಿಲ್ಲ. ಕೊನೆಯದಾಗಿ ಸಿದ್ದರಾಮಯ್ಯನವರು ಕಾಲಹರಣ ಮಾಡುತ್ತಾ ನೀತಿ ಪಕ್ಷಕ್ಕೆ ಇಟ್ಟು ತಕ್ಷಣ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು. ಆಗಸ್ಟ್ 19ಕ್ಕೆ ಅಂತಿಮ ನಿರ್ಧಾರ ಪ್ರಕಟಿಸಿ ಒಳ ಮೀಸಲಾತಿ ಘೋಷಿಸಬೇಕು. ಈ ಬಗ್ಗೆ ಸರ್ಕಾರ ಎಚ್ಚರಿಸಿ ನಾಳೆ ಜಿಲ್ಲಾದ್ಯಂತ ಎಲ್ಲ ಶಾಸಕರ ಮನೆಯ ಮುಂದೆ ಟಮಟಾ ಚಳವಳಿಯನ್ನು ಈ ಪತ್ರಿಕಾಗೋಷ್ಠಿ ಮುಂದೆ ಹೇಳ್ತೇವೆ. ಈ 224 ಮತಕ್ಷೇತ್ರದ ಶಾಸಕರ ಮುಂದೆ ನಾಳೆ ರಾಜ್ಯಾದ್ಯಂತ ಎಲ್ಲ ಶಾಸಕರ ಮನೆಯ ಮುಂದೆ ಮತ್ತು ಸಚಿವರ ಮುಂದೆ ಟಮಟೆ ಚಳವಳಿ ಮಾಡ್ತೀವಂತ ನಾವು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ. ಇದನ್ನು ಮಣಿಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಬೇರೆ ರೀತಿ ಹೋರಾಟ ಮಾಡಕ್ಕೆ ನಾವು ಸಜ್ಜಾಗಿದ್ದೀವಿ. ಅದಕ್ಕೆ ಸಿದ್ದರಾಮಯ್ಯನವರಿಗೆ ಕೊನೆಯದಾಗಿ ನಾವು ಹೇಳ್ತೀವಿ, ಈ ಮುಂಬರುವ 19ನೇ ತಾರೀಕಿಗೆ ಏನಾದರೂ ನೀವು ಸಚಿವ ಸಂಪುಟದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ನೀವು ಜಾರಿಗೆ ಮಾಡದೆ ಹೋದ್ರೆ ನಮ್ಮಲ್ಲಿ ರಕ್ತಪಾತ ಆಗೋದು ಗ್ಯಾರಂಟಿ, ನಿಮ್ಮ ಸರ್ಕಾರದ ಮೇಲೆ ಕಪ್ಪು ಚುಕ್ಕೆ ಕುಂದ್ರೋದು ಗ್ಯಾರಂಟಿ. ಇದನ್ನೇನಾದರೂ ಕಡೆಗಣಿಸಿದ್ರೆ ಅಂದ್ರೆ ಬೀದಿಗಳಲ್ಲಿ ರಕ್ತಪಾತ ಮತ್ತು ಹೋರಾಟ ನಡೀತದಂತ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾವು ನೇರವಾಗಿ ಎಚ್ಚರಿಕೆ ಕೊಡುತ್ತಾ ಈ ವೇದಿಕೆ ಮುಖಾಂತರ ನನ್ನ ಪತ್ರಿಕೆಗೋಷ್ಠಿ ಕರೆದು ನನಗೆ 2 ಮಾತನ್ನು ಮಾತಾಡಿಸೋದಕ್ಕೆ ನಾನು ಧನ್ಯವಾದಗಳು. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರಕ್ಕೆ ಒಂದು ಅಧಿಕೃತವಾಗಿ ಅಲ್ಲಿದ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ, ಭೂವಿ ಕೊರಮ ಕೊರಚ ನೀವು ಕೈ ಬಿಡಬೇಕೇನು ಅಂತೇಳಿ. ಅವಾಗ ಧ್ವನಿ ಎತ್ತದಂಥವರು ಇದೇ ಮಾದಿಗ ಸಮುದಾಯದ ಹಿರಿಯ ನಾಯಕರು, ನಮ್ಮ ಕಾರಜೋಳ ಸಾಹೇಬರಾಗಿರ್ಬೋದು, ಜಿಗ್ಜಿನ್ ಸಾಹೇಬರಾಗಿರ್ಬೋದು, ನಾರಾಯಣ ಸ್ವಾಮಿ ಸಾಹೇಬರಾಗಿರ್ಬೋದು, ಮತ್ತು ದಲಿತ ಹಿರಿಯ ನಾಯಕರು ಇಲ್ಲ ಅವರಿಗೆ ಭೂವಿ ಬಂಜಾರ ಕೊರಮದವ್ರಿಗೆ ಕೈ ಬಿಡ್ಲಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಮ್ಮ ಸಮಾಜ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಲಕ್ಕ ಬಯಸಿದಂಥ ನಮ್ಮ ಹಿರಿಯ ನಾಯಕರಿಗೆ ನೀವು ಸಾಕಷ್ಟು ಅವಮಾನವನ್ನು ಕೂಡ ಮಾಡಿದಿರಿ. ಆ ಸಮುದಾಯದ ನಾಯಕರಿಗೆ ಮತ್ತು ಆ ಸಮುದಾಯದ ಒಂದು ಕಮ್ಯುನಿಟಿಗೆ ನೀವು ಈ ಮಾಧುಸ್ವಾಮಿ ಆಯೋಗದ ವರದಿಯಾಗೆ ಅನಾವಶ್ಯಕವಾಗಿ ನೀವು ತೊಂದರೆ ಕೊಡ್ತಾ ಇದ್ದೀರಿ. ದಯಮಾಡಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಭೂವಿ ಕೊರಚ ಸಮುದಾಯದವರಿಗೆ ನಿಮ್ಗೆ ಅವಾಗೇ ಆಗಿತ್ತಪ್ಪ ಅಂದ್ರೆ ಇದೇ ಸಿದ್ದರಾಮಯ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ ನಿಮ್ಗೆ ಕೈ ಬಿಡೋಣ ಬೇಡ ಅಂತೇಳಿ ಮಾಹಿತಿ ಕಳಿಸ್ರಿ ಅಂತ ಹೇಳಿದ್ರು. ಆದ್ರೆ ಗೋವಿಂದ ಕಾರಜೋಳ ಸಾಹೇಬ್ರು, ಜಿಗ್ಜಿನ್ ಸಾಹೇಬ್ರು, ನಾರಾಯಣ ಸ್ವಾಮಿ ಸಾಹೇಬ್ರು ಇಲ್ಲ ಅವ್ರಿಗೆ ಬಿಡ್ಲಕ್ಕೆ ಹೋಗ್ಬೇಡ್ರಿ, ಅವರು ನಮ್ಮ ಸೋದರ ಸಮಾಜದವ್ರು ಅಂತ ಹೇಳಿದ್ರು. ಅದು ಅಷ್ಟಲ್ಲದೇ ಮುಂದುವರೆದು ಮಾನ್ಯ ಖರ್ಗೆಜಿ ಅವರು, ಯಾಕಂದ್ರೆ ಖರ್ಗೆಜಿ ಸಾಹೇಬ್ರ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ. ಹಿರಿಯ ರಾಜಕಾರಣಿಗಳು 50 ವರ್ಷದಿಂದ ರಾಜಕಾರಣ ಮಾಡ್ಕೊತ ಬಂದಿದ್ದಾರೆ. ಕೇವಲ ಎಡ ಮತ್ತು ಬಲ ಅನ್ನೋದೇನೆ ಇವತ್ತಿಗೆ ನೀವು ನಿರಂತರವಾಗಿ ಈ 2 ಸಮಾಜವನ್ನು ಕೈ ಜೋಡಿಸ್ಕೊಂಡು ಹೋಗುವಂತ ಕೆಲಸ ನೀವು ಮಾಡಿದಿರಿ ಅಂತ ಹೇಳಿ ಮಾದಿಗರು ನಾವು ನಂಬಿದ್ದೀವಿ. ನೀವು 50 ವರ್ಷ ಕೂಡ ರಾಜಕಾರಣಿ ಮಾಡಿದ್ರು ಕೂಡ ಇವತ್ತು 5 ಆಯೋಗಗಳು ಬಂದು
ಖರ್ಗೆಜಿ ಅವರೇ, 5 ಆಯೋಗ ಬಂದು 5 ಆಯೋಗದಲ್ಲಿ ನಿಮ್ಮ ಪಾತ್ರ ಏನು? ಕೇವಲ ವಲಯ ಮತ್ತು ಮಾಲಿಗರನ್ನು ವಿಭಜನೆ ಮಾಡೋದೇ ನಿಮ್ಮ ಪಾತ್ರನಾ? ಉಳ್ಳವರು ನೀವೇ ಉಣ್ಬೇಕಾ? ಇದು ನಮ್ಮ ಖರ್ಗೆಜಿ ಅವರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಚಿತ್ತಾಪುರದಲ್ಲಿ ಆಗಿರ್ಬೋದು, ಖರ್ಗೆ ಸಾಹೇಬರ ಒಂದು ಕ್ಷೇತ್ರದಲ್ಲಿ ಆಗಿರ್ಬೋದು, ನಾವು ಬಲ ಸಮುದಾಯ ಅಂತೇಳಿ ನಮ್ಮ ಖರ್ಗೆಜಿ ಅವರು ಮಾದಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಎಲ್ಲರೂ ಅವ್ರಿಗೆ ವಿರೋಧ ಮಾಡಿದ್ರು ಕೂಡ ನಮ್ಮ ಮಾದಿಗ ಸಮಾಜ ಇದು ನಮ್ಮ ಅಣ್ಣತಮ್ಮರು ಅಂತೇಳಿ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ನಿಮಗೆ ಹೆಗಲಿಗೆ ಹೆಗಲು ಕೊಟ್ಟು ನಾವು ನಿಮ್ಮನ್ನು ನಿಮ್ಮ ಕ್ಷೇತ್ರದಲ್ಲಿ ಗೆಲ್ಲಿಸ್ತುವಂತ ಕೆಲಸ ನಮ್ಮ ಮಾದಿಗ ಸಮುದಾಯ ಮಾಡಿದೆ. ಆದ್ರೆ ದಯಮಾಡಿ ನಾ ಖರ್ಗೆಜಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ, ನಿಮ್ಮ ನೇತೃತ್ವದಲ್ಲಿ 5 ಆಯೋಗ ಆದರೂ ಕೂಡ ಇವತ್ತಿಗೂ ಒಂದು ಕಡೆ ಕೂಡ ನೀವು ಚಕಾರ ಶಬ್ದ ಎತ್ತಲಿಲ್ಲ. ಅದಕ್ಕೆ ದಯವಿಟ್ಟು ಈ ಸದ್ದ ಪರಮೇಶ್ವರ್ ಸಾಹೇಬರಿಗೆ ಆಗಿರ್ಬೋದು ಮತ್ತು ಸಮಾಜ ಕಲ್ಯಾಣ ಮಂತ್ರಿಯವರಾಗಿರ್ಬೋದು, ಖರ್ಗೆಜಿ ಅವರಿಗೆ ಆಗಿರ್ಬೋದು, ಇದು ನ್ಯಾಯಯುತವಾಗಿ ಬೇಡಿಕೆ ಇದೆ. ನಾಗಮೋಹನ್ ದಾಸ್ ಅವರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಆಯೋಗ ನ್ಯಾಯಯುತವಾಗಿದೆ. ಇದು ಯಥಾಸ್ಥಿತಿ ನೀವು ಜಾರಿಗೆ ಮಾಡಲೇಬೇಕು. ಒಂದು ವೇಳೆ ಮಾಡದೇ ಇದ್ರ ನೀವು 19ನೇ ತಾರೀಕಿಗೆ ನೀವೇನು ಕೊಟ್ಟಿದ್ದೀರಲ್ಲ, ನಾವು 18ನೇ ತಾರೀಕಿಗೆ ಪ್ರತಿ ಶಾಸಕರ ಮನೆ ಮುಂದೆ, ಮಿನಿಸ್ಟರ್ ಮನೆ ಮುಂದೆ, MLA MP ಅವ್ರ ಮನೆ ಮುಂದೆ ನಾವು ತಮಟೆ ಚಳವಳಿ ಮಾಡ್ತೀವಿ. ನಮ್ಮ ಹತ್ರ ಹೋರಾಟ ನಾವು ನಿಂದ್ರೋದಲ್ಲ. ನಾವು ಈಗಾಗಲೇ ನಾವು ಎಷ್ಟೋ ರಕ್ತಪಾತಗಳು ಆಗಿ ಹೋಗಿದೆ, ಎಷ್ಟೋ ಸಜೀವ ದಹನ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಇದಕ್ಕೆ ನಾವು ಯಾವುದಕ್ಕೂ ಹೆದರಿಲ್ಲ. ಅಷ್ಟೇ ಅಲ್ಲ, ಮೊನ್ನೆ ನಾವು ನಡೆದಂತ ಒಂದು ಬಿಜಾಪುರ ಜಿಲ್ಲೆಯಲ್ಲಿ DC ಕಚೇರಿಗೆ ಕೇವಲ ಹೋರಾಟ ಮಾಡಿ ಬಿಡ್ಲಿಲ್ಲ. ಮಾದಿಗರ ತಾಕತ್ ಏನಂತೇಳಿ 10-20 ನಿಮಿಷ ತನಕ ನಾವು DC ಅವ್ರ ಒಳಗಿಟ್ಕೊಂಡಿ ಬೀಗ ಹಾಕದಂತ ಈ ಸಮುದಾಯ ಹೋರಾಟ ಮಾಡ್ಲಕ್ಕೂ ನಮ್ಗೆ ಗೊತ್ತು, ನ್ಯಾಯ ಪಡ್ಕೋದು ನಮ್ಗೆ ಗೊತ್ತು. ಯಾಕಪ್ಪ ಅಂದ್ರೆ ನಾವು ಅಷ್ಟೇ ಬಸವ ತತ್ವದಲ್ಲಿ ಎಷ್ಟು ನಡೀತಿದೀವೋ ಅಷ್ಟೇ ಹೋರಾಟದ ಕಿಚ್ಚು ಕೂಡ ಮಾದಿಗರಿಗೆ ಇದೆ. ಅದಕ್ಕೆ ದಯವಿಟ್ಟು ಈ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ವಿನಂತಿ ಮಾಡ್ತಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಐದಿಂದ ಅಂತೇಳಿ 5ರಿಂದ ನಾಟಕ ನೀವು ಬಂದ್ ಮಾಡಿಬಿಡ್ರಿ. ನಿಮ್ಮ 5ರಿಂದ ನಾಟಕಕ್ಕೆ ನಾವು ಮಾದಿಗರ ಚಾವಿ ಹಾಕಿದೀವಿ. ಮಾದಿಗರ ಅಷ್ಟೇ ಅಲ್ಲ, ಈ ಮಾಧುಸ್ವಾಮಿ ಆಯೋಗದ ಒಂದು ಬೆಂಬಲ ಅರ್ಥವಾಗಿ ಎಷ್ಟು ಕಮ್ಯುನಿಟಿ ಅವ್ರು ನಿಂತಿದಾರೋ ನಮ್ಮ SC ಯಲ್ಲಿ 101 ಜಾತಿಯವರು ಕೂಡ ಇದಕ್ಕೆ ಬೆಂಬಲ ಇದೆ. ನಿಮ್ಮ 5ರಿಂದ ಒಂದು ಇದಕ್ಕೆ ನಾವು ಬೀಗ ಹಾಕಿದೀವಿ. ನಿನ್ ಮುಂದೆ ಸುಳ್ಳು ಹೇಳಕ್ ಹೋಗ್ಬಿಟ್ರಿ ಸಿದ್ದರಾಮಯ್ಯ ಸಾಹೇಬ್ರೆ. ನಾಳೆ ನಮ್ಮ 19ನೇ ತಾರೀಕಿಗೆ ನೀವೇನು ವಿಶೇಷ ಕ್ಯಾಬಿನೆಟ್ ಸಭೆ ಮಾಡ್ತೀರಿ, ಅಲ್ಲಿ ಯಥಾವತ್ತವಾಗಿ ಜಾರಿಗೆ ಮಾಡದೇ ಇದ್ರ ನಾವು ಹೋರಾಟ ಅಂತ ಯಾವತ್ತಿಗೆ ನಿಂದ್ರಿಸಲ್ಲ. ಇದು ಹೋರಾಟ ನಿರಂತರವಾಗಿ ನಡೀತೆ. ಅದಕ್ಕೆ ದಯವಿಟ್ಟು ಇದೊಂದು ಎಚ್ಚರಿಕೆ ಗಂಟೆ ಅಂತೇಳಿ ಈ ಸಂದರ್ಭದಲ್ಲಿ ನನಗೂ ಕೂಡ ಮಾತಾಡಲಿಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಮಾದಿಗ ಒಕ್ಕೂಟದಿಂದ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಸಮುದಾಯದ ಎಲ್ಲ ಹಿರಿಯರಿಗೂ ಮತ್ತು ನನ್ನ ಯುವ ಮಿತ್ರರಿಗೂ ನಾನು ವಂದಿಸುತ್ತಾ, ಮಾಧ್ಯಮದವರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರೇ, ಕಳೆದ 40 ವರ್ಷಗಳಿಂದ ಸಮುದಾಯದ ಒಳ ಮೀಸಲಾತಿ ಹೋರಾಟದ ಬೇಡಿಕೆಯನ್ನು ನಾವು ಇತಿಹಾಸ ನಿರ್ಮಿಸುತ್ತಿರುವ ನಂಬಿಕೆಯಿಂದ ನನ್ನ ರಕ್ತದ ಮೂಲಕ ಮನವಿ ಮಾಡುತ್ತೇನೆ. ದೇವೇಂದ್ರ ಹಡಗನಿಗೆ ವಿನೋದ್.